ಸಹೃದಯದ ಸಜ್ಜನದ ಸ್ನೇಹಿತರೆ, ನಮಸ್ಕಾರ. ಮಹದಾನಿ ಪ್ರೇರಣಾ ಚಾನಲ್ಗೆ ಸ್ವಾಗತ. ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವವರಲ್ಲಿ ಪ್ರೀತಿ ಇರುತ್ತೆ, ನಂಬಿಸುತ್ತಾ ಬದುಕುವವರಲ್ಲಿ ಸ್ವಾರ್ಥ ಮಾತ್ರ ಇರುತ್ತೆ. ನಮ್ಮ ಜೊತೆಗಿರುವವರನ್ನು ಹೇಗಿದ್ದಾರೆ ಅನ್ನುವುದನ್ನು ಸದಾ ಪರೀಕ್ಷಿಸುವುದು ಉತ್ತಮ. ಎಷ್ಟೇ ಸ್ನೇಹಿತರು ಸಂಬಂಧಿಕರು ಜೊತೆಗಿದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಒಂಟಿ ಅನಿಸ್ಬಿಡುತ್ತದೆ. ಮನುಷ್ಯರ ಗುಣ ಕೆಲವೊಮ್ಮೆ ಸೂರ್ಯಕಾಂತಿಯ ಹೂ ಇದ್ದ ಹಾಗೆ, ಯಾವ ಕಡೆ ಲಾಭ ಇರುತ್ತದೆಯೋ ಆ ಕಡೆ ತಿರುಗುತ್ತಾರೆ. ಕೆಲವರು ಹೂವಿನಂತೆ ಮಾತನಾಡಿ ಸುಳ್ಳಿನ ಪ್ರಪಂಚ ಕಟ್ಟುತ್ತಾರೆ. ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡಿದರೂ ಸತ್ಯದ ಪ್ರಪಂಚವನ್ನು ತೋರಿಸುತ್ತಾರೆ. ಯಾರೊಂದಿಗೆ ಇರಬೇಕೆಂಬ ಆಯ್ಕೆ ನಮಗೆ ಬಿಟ್ಟಿದ್ದು. ಸುಳ್ಳನ್ನ ಹೇಳೋದಕ್ಕೆ ಐಡಿಯಾಗಳು ಬೇಕು. ತುಂಬ ಯೋಚಿಸಿ ಸುಳ್ಳಿನ ಮಂಟಪವನ್ನ ಕಟ್ಟಬೇಕು. ಅದೇ ಸತ್ಯವನ್ನ ಹೇಳಕ್ಕೆ ಧೈರ್ಯ ಬೇಕು. ಸುಳ್ಳು ಸಿಹಿಯಂತೆ ಇರುತ್ತದೆ, ಸತ್ಯ ಮಾತ್ರ ಖಾರದಂತೆ ಇರುತ್ತದೆ ಅಲ್ವಾ? ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಹಾಗೆ ಇರಬೇಕು. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆಯಬೇಡಿ. ಗೆದ್ದು ಸಂಬಂಧವನ್ನ ಕಳೆದುಕೊಂಡು ಬದುಕುವುದಾದರೆ ನೀವು ಗೆಲ್ಲುವುದನ್ನೇ ಬಿಟ್ಟು ಬಿಡಿ. ನೀವು ಸೋಲುವುದರಿಂದ ಸಂಬಂಧ ಉಳಿಯುವುದಾದರೆ ಸೋಲಿನೊಂದಿಗೆ ಬದುಕನ್ನ ರಾಜಿ ಮಾಡಿಬಿಡು. ಆಗ ನೋಡು, ಸೋಲಿನಲ್ಲೂ ಬದುಕು ಹೇಗೆ ಗೆಲುವಾಗುವುದೆಂದು. ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀನಿರು. ಕುದಿಯುವವರು ಹಾವಿಯಾಗುತ್ತಾರೆ. ಸ್ನೇಹಿತರೆ, ನಮ್ಮ ನಿತ್ಯದ ಬದುಕಿನಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟಿರುತ್ತವೆ. ಅವುಗಳನ್ನ ಗ್ರಹಿಸಿ ಖುಷಿ ಪಡುವುದನ್ನ ಕಲಿತವರಿಗೆ ಈ ಜಗತ್ತೇ ಸುಂದರವೆನಿಸುತ್ತದೆ. ಕೆಲವು ಬಂಧಗಳಿಗೆ ನಿರ್ದಿಷ್ಟವಾದ ಹೆಸರಿಲ್ಲ, ಚೌಕಟ್ಟಿಗೂ ಮೀರಿದ ಎತ್ತರ ಅದರದು. ಮನಸ್ಸಿಗೆ ಹತ್ತಿರವಾದ ಹೆಸರು ಅದಕ್ಕಿರುವುದು. ಇನ್ನು ಕೆಲವು ಸಂಬಂಧಗಳಿಗೆ ಅರ್ಥವೇ ಇಲ್ಲ, ಕೇವಲ ಹೆಸರಿನಲ್ಲಿ ಅಷ್ಟೇ ಹತ್ತಿರ ಎನಿಸುತ್ತದೆ. ನಾವು ಇನ್ನೊಬ್ಬರ ದುಃಖಕ್ಕೆ ಕಾರಣವಾದರೆ ಅದು ನಮ್ಮನ್ನ ಜೀವನ ಪರ್ಯಂತ ಕಾಡಬಹುದು. ಆದರೆ ಅದುವೇ ಇನ್ನೊಬ್ಬರ ಸಂತೋಷಕ್ಕೆ ಕಾರಣವಾದರೆ ಅದು ನಮ್ಮ ಜೀವನವನ್ನ ಸಂತೋಷದಿಂದ ಕೂಡಿರುತ್ತದೆ. ನಾವು ಏನನ್ನ ಕೊಡುತ್ತೇವೆ ಅದನ್ನೇ ಮರಳಿ ಪಡೆಯುವವು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಬಿಟ್ಟು ಯಾರನ್ನೂ ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದ್ರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ನಾವು ಏನು ಮಾಡುತ್ತೇವೆ ಅದು ನಮ್ಮನ್ನ ಎಲ್ಲಿಗೆ ಕರೆದುಕೊಂಡು ಹೋಗುತ್ತೆ ಎಂದು ತಿಳಿದಿದ್ದರೆ ಜೀವನವು ಆಸಕ್ತಿದಾಯಕವಾಗಿ ಇರುತ್ತದೆ. ಜನರು ನಮ್ಮ ಬಗೆಗಿನ ಬಹಳಷ್ಟು ವಿಷಯಗಳನ್ನು ನಿರಾಕರಿಸುತ್ತಾರೆ. ಅದು ನಿನಗೆ ಬೇಡ, ಇದು ನಿನಗೆ ಬೇಡ ಎಂದು ಹೇಳುತ್ತಲೇ ಇರುತ್ತಾರೆ. ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎಂಬುದನ್ನು ನಿರ್ಧರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಯಾರಾಗಿರುತ್ತಾರೆಯೋ ಅವರೇ ಮಾತ್ರ ತೊಂದರೆಗಳು ಬರುತ್ತವೆ. ಹಾಗೆಯೇ ಜವಾಬ್ದಾರಿ ತೆಗೆದುಕೊಂಡವರು ಯಾವಾಗಲೂ ಸೋಲುವುದಿಲ್ಲ, ಗೆಲ್ಲುತ್ತಾರೆ ಮತ್ತು ಹೊಸದನ್ನು ಕಲಿಯುತ್ತಾರೆ. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚಿಸುತ್ತಾನೆ. ಜವಾಬ್ದಾರಿ ಇದ್ದವನು ನಿದ್ದೆಯಲ್ಲೂ ಎದ್ದಿರುತ್ತಾನೆ. ಈ ಘಟನೆಗೆ ಕಾರಣವೂ ನಾನೇ, ಪರಿಹಾರವೂ ನಾನೇ ಎಂದು ಒಪ್ಪಿಕೊಳ್ಳುವುದೇ ನಿಜವಾದ ಜವಾಬ್ದಾರಿ. ಜವಾಬ್ದಾರಿ ಎನ್ನುವ ಭಾರ ತಲೆಯ ಮೇಲೆ ಇದ್ದಾಗ ಹೃದಯಕ್ಕೆ ಆಗುವ ನೋವುಗಳಿಗೆ ಲೆಕ್ಕ ಇಡುವಷ್ಟು ಕೂಡ ಪುರುಸತ್ತಿರುವುದಿಲ್ಲ. ಜವಾಬ್ದಾರಿಯನ್ನ ಹೊತ್ತಾಗಲೇ ಗೊತ್ತಾಗಿತ್ತು ಎಷ್ಟೊಂದು ಭಾರ ನಿಭಾಯಿಸಿಕೊಂಡು ಹೋಗುವುದು. ನಿಜಕ್ಕೂ ನಮ್ಮ ಹೆತ್ತವರು ಮತ್ತು ಜೀವನಕ್ಕೆ ಆಧಾರವಾಗಿರುವ ವ್ಯಕ್ತಿಗಳಿಗೆ ನಾವು ಧನ್ಯವಾಗಿರುವುದು ಉತ್ತಮವಾದದ್ದು. ಜವಾಬ್ದಾರಿ ಅನ್ನುವ ಪದ ಜೀವನದ ಪಾಠ ಕಲಿಸುತ್ತದೆ, ಭವಿಷ್ಯವನ್ನ ರೂಪಿಸುತ್ತದೆ. ನಮಸ್ಕಾರ ಸ್ನೇಹಿತರೆ.